ಸ್ನೇಹಿತರೆ, ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಆ, ನಾನು ಬಲ್ಲ ಕೆಲವು ಸಾಧಕರು ಆ, ನನ್ನ ಬಗ್ಗೆ ಹೇಳಿದ ಮಾತುಗಳನ್ನು ಇಲ್ಲಿ ದಾಖಲಿಸ್ಬೇಕು ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅವರ ನುಡಿಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅಥವಾ ಪುಸ್ತಕದ ಮುನ್ನುಡಿಯಲ್ಲಿ ಹೇಳಿರೋದನ್ನ ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಆ, ಜೊತೆಗೆ ನಿಮ್ಮೆಲ್ರಿಗೂ ಗೊತ್ತಿರಲಿ, ನಾನು ಭಾಷಣ ಕೌಶಲ್ಯ ಶಿಬಿರ ಮಾಡ್ತಾ ಇದ್ನಲ್ವಾ, ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ದೆ. ಈಗ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೇ ರೆಗ್ಯುಲರ್ ಆಗಿ ವೆಬಿನಾರ್ಗಳನ್ನು ಮಾಡೋಣ, ಕೋರ್ಸ್ನ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೇನೆ. ಅದು ತಮ್ಮೆಲ್ಲರ ಮಾಹಿತಿಗಾಗಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೇ ಜುಲೈ 17th, 18th ಆ್ಯಂಡ್ 19th 3 days ರೆಸಿಡೆನ್ಷಿಯಲ್ ಕ್ಯಾಂಪನ್ನು ಕೂಡ ಆಯೋಜನೆ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ 3 ದಿನದಲ್ಲಿ ನಿಮ್ಮ ಅರಿವು, ಜ್ಞಾನ, ಕೌಶಲ್ಯವನ್ನು ನೆಕ್ಸ್ಟ್ ಲೆವೆಲ್ಗೆ ಡೆಫಿನೆಟ್ ಆಗಿ ನಾನು ಕರ್ಕೊಂಡು ಹೋಗ್ತೇನೆ. ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬೇಕು ಅಂತ ವಿನಂತಿ ಮಾಡ್ತಾ ಈ ಸಾಧಕರ ಹೇಳಿಕೆಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಲ್ಲಿಯೂ ಕೂಡ ಬೇರೆ ಬೇರೆ ಸಾಧಕರು, ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನು ನಾನು ಆ, ಇಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು, ನಿಮಗೆಲ್ಲ ಗೊತ್ತಿದೆ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು. ವಿವಿಧ ಆಯಾಮಗಳಲ್ಲಿ ಜೆ ಪಿ ಅವರು ಮಾಡಿದ ಕೆಲಸ ಮತ್ತು ಸಾಧನೆ ಮೆಚ್ಚುವಂಥದ್ದು. ನಾನು 15 ವರ್ಷಗಳಿಂದ ಬಲ್ಲೆ ಅನ್ನುವ ಪ್ರೀತಿಯ ನುಡಿಗಳನ್ನು ಆಡಿದ್ದಾರೆ. ಅವರ ಒಂದು ಆಟೋಬಯೋಗ್ರಫಿಯಲ್ಲಿ ಕೂಡ ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದನ್ನು ಹಂಚಿಕೊಂಡಿದ್ದಾರೆ. ಇನ್ನು ಡಾಕ್ಟರ್ ರವಿಚಂದ್ರ, ನಂದನಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ಒಂದು ತರಬೇತಿ ಆದಮೇಲೆ ಅವರ ಮ್ಯಾನೇಜರ್ಸ್ ಟ್ರೈನಿಂಗ್ ಮಾಡಬೇಕಾದ್ರೆ ಕೊನೆಯಲ್ಲಿ ಹೇಳಿದ ಮಾತುಗಳು ಇವು: ಜೆ ಪಿ ಅವರು ನಮ್ಮೆಲ್ಲರಿಗೂ ಶ್ರೀಕೃಷ್ಣ ಇದ್ದಂತೆ, ತರಬೇತಿ ಪಡೆಯುವ ನೀವುಗಳು ಅರ್ಜುನರಂತೆ, ಮಾರ್ಗದರ್ಶನ ಪಡೆದು ಅಭಿವೃದ್ಧಿ ಹೊಂದಿ ಅಂತ ಹೇಳ್ತಾರೆ. ನಿವೃತ್ತ IAS ಅಧಿಕಾರಿಗಳಾದ ಡಾಕ್ಟರ್ DS ವಿಶ್ವನಾಥ್ ಅವರು, ಶ್ರೀ ಜಯಪ್ರಕಾಶ್ ನಾಗ್ತಿಹಳ್ಳಿ ಕನ್ನಡ ವ್ಯಕ್ತಿತ್ವ ವಿಕಸನದ ಜನಪ್ರಿಯ ಹೆಸರು. 30 ವರ್ಷಗಳಿಂದ ಇವರನ್ನು ಬಲ್ಲೆ. ಇವರ ಅಪಾರ ಸೇವೆಯನ್ನು ನಾನು ಕೇವಲ ಗೌರವಿಸುವುದಲ್ಲ, ಶ್ಲಾಘಿಸುತ್ತೇನೆ ಅಂತ ಹೇಳ್ತಾರೆ. ಇನ್ನು ex-MLA ಪಿಳ್ಳಮನ್ ಶಾಮಪ್ಪ ಅವರು, ಜೆ ಪಿ ಅವರ ಮಾರ್ಗದರ್ಶನ ನಾನೊಬ್ಬ ಶಾಸಕನಾಗಲು ನೆರವಾಯಿತು ಅಂತ ಹೇಳ್ತಾರೆ. ನಿವೃತ್ತ ಉಪ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ ವಾನಳ್ಳಿ ಅವರು, ಜಡಭರತರ ವ್ಯಕ್ತಿತ್ವ ಬದಲಿಸಬಲ್ಲ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಜೆ ಪಿ ಅಂತ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ. ಪ್ರಸಿದ್ಧ ನಿರೂಪಕ ಶ್ರೀ ಹರೀಶ್ ನಾಗರಾಜ್, ನನ್ನನ್ನು ಗ್ರೂಮ್ ಮಾಡಿರುವ ಪ್ರಪ್ರಥಮ ವ್ಯಕ್ತಿ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಗುರುರಾಜ ಕರ್ಜಗಿ ಅವರು, ವ್ಯಕ್ತಿತ್ವವನ್ನು ಬೆಳೆಸುವ ಕಲೆಯಲ್ಲಿ ಖ್ಯಾತರಾದವರು, ಆತ್ಮೀಯರಾದ ಜಯಪ್ರಕಾಶ್ ನಾಗತಿಹಳ್ಳಿಯವರು ಅನೇಕ ವರ್ಷಗಳಿಂದ ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರಗಳನ್ನು ಯಶಸ್ವಿಯಾಗಿ ಮಾಡುತ್ತಾ ಬಂದಿದ್ದಾರೆ. ಅವರ ಮಾತು, ಬರಹ ಎಲ್ಲವೂ ಚೆನ್ನ ಅನ್ನುವ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ತರಬೇತುದಾರರಾದ ಡಾಕ್ಟರ್ ಭರತ್ ಚಂದ್ರ ಅವರು, ಜಯಪ್ರಕಾಶ್ ನಾಗತಿಹಳ್ಳಿಯವರು ಕೋಟಿಗೊಬ್ಬ ಕನ್ನಡ ತಾಯಿಯ ಸುಪುತ್ರರು. ವ್ಯಕ್ತಿತ್ವ ವಿಕಸನದ 10 ಹಲವಾರು ಆಯಾಮಗಳನ್ನು ತಮ್ಮ ಶಿಬಿರಾರ್ಥಿಗಳಿಗೆ ಉಣಬಡಿಸಿದ ಅಪೂರ್ವ ವ್ಯಕ್ತಿ ಎಂದರೆ ಅತಿಶಯೋಕ್ತಿ ಆಗಲಾರದು ಅನ್ನುವ ಮಾತುಗಳನ್ನು ಆಡಿದ್ದಾರೆ. ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಸ್ಥಾಪಕರಾದ NM ಬಿರಾದಾರ್ ಅವರು, ಸಾಧಕರನ್ನು ಸಂದರ್ಶನ ಮಾಡುತ್ತಾ ತಾವೇ ಒಬ್ಬ ಸಾಧಕರಾಗಿ ಬೆಳೆದವರು ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಪ್ರೀತಿಯಿಂದ ಹೇಳಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರನ್ನ ಸಂದರ್ಶನ ಮಾಡಿದಾಗ, ಜಯಪ್ರಕಾಶ್ ನಾಗತಿಹಳ್ಳಿ ಈಸ್ ಎ ಮಾರ್ವಲಸ್ ಇಂಟರ್ವ್ಯೂಯರ್ ಅಂತ ಹೇಳಿದ್ರು. ಹಾಗೆಯೇ ಸುಧಾಮೂರ್ತಿಯವರು, ಜೆ ಪಿ ಇಸ್ ದ ಬೆಸ್ಟ್ ಇಂಟರ್ವ್ಯೂಯರ್ ಐ ಹ್ಯಾವ್ ಎವರ್ ಸೀನ್ ಅಂತ ಹೇಳಿದರು. ಸ್ನೇಹಿತರೆ, ಚಲನಚಿತ್ರ ನಟ ಶ್ರೀಧರ್ ಅವರು ನಮ್ಮ ಗ್ರ್ಯಾಟಿಟ್ಯೂಡ್ ಫಂಕ್ಷನಿಗೆ ಬಂದಾಗ ಈ ಮಾತುಗಳನ್ನು ಹೇಳ್ತಾರೆ. ಮಾಡರ್ನ್ ಡ್ರೆಸ್ನಲ್ಲಿ ಇರುವಂತಹ ಯೋಗಿ, ಹಸನ್ಮುಖಿ ಹಾಗೂ ಅಪರೂಪದ ವ್ಯಕ್ತಿತ್ವವುಳ್ಳ ಜಯಪ್ರಕಾಶ್ ನಾಗತಿಹಳ್ಳಿಯವರು ಜಯ ಗಳಿಸುತ್ತಲೇ ಇರಲಿ, ಪ್ರಕಾಶಿಸುತ್ತಾ ಇರಲಿ. ಅವರ ಪ್ರಕಾಶ ಎಲ್ಲರ ಜೀವನಕ್ಕೂ ಒಂದು ಬೆಳಕನ್ನು ನೀಡ್ತಾ ಒಳ್ಳೆಯ ಮಾರ್ಗದರ್ಶನ ಆಗಲಿ ಅಂತ ಮನಃಪೂರ್ವಕವಾಗಿ ಹರಸುತ್ತೇನೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇವರೆಲ್ಲರ ಮಾತುಗಳನ್ನು ಕೇಳಿದಾಗ ನನಗೆ ಹೃದಯ ತುಂಬಿ ಬರ್ತದೆ. ಕಾರಣ ಏನಂದರೆ, ಈ ಎಲ್ಲ ಸಾಧಕರು ಬೇರೆ ಬೇರೆ ಸಂದರ್ಭದಲ್ಲಿ ಮಾತುಗಳನ್ನು ಆಡಿದ್ದಾರೆ. ಆ ಸಾಧಕರ ಮಾತುಗಳಿಂದ ಬರುವ ನುಡಿಗಳಿದೆಯಲ್ಲ,
ಅವು ನಮ್ಮನ್ನು ಹೆಚ್ಚು ಹೆಚ್ಚು ಜವಾಬ್ದಾರಿಯುತರನ್ನಾಗಿ ಮಾಡ್ತದೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಈ ಎಲ್ಲ ಮಾತುಗಳನ್ನು ಕೇಳಿದಾಗ ನಿಮಗೇನು ಅನ್ನಿಸ್ತು ಅಂತ, ಜೊತೆಗೆ ನನ್ನ ಬಗ್ಗೆ ನಿಮಗೇನಾದರೂ ಹೇಳಬೇಕು ಏನಾದರೂ ಅಂದರೆ ದಯಮಾಡಿ ಕಾಮೆಂಟ್ ಮಾಡಿ. ಏಕೆಂದರೆ ಕೆಲವು ಸಾರಿ ನಮ್ಮನ್ನು ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೋತಾ ಇರಬೇಕಾಗತ್ತೆ. ಆ ಒಂದು ದಿಶೆಯಲ್ಲಿಯೂ ಕೂಡ ಪ್ರಾಮಾಣಿಕವಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತವನ್ನು ಕೋರ್ತೇನೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರತಿನಿತ್ಯ ಒಂದು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೇನೆ. ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗೆ ಪ್ರತಿಕ್ರಿಯೆ ಖಂಡಿತ ನೀಡ್ತೇನೆ. ದಯಮಾಡಿ ಕಾಮೆಂಟ್ ಮಾಡಿ. ಬಾಯ್ ಬಾಯ್.